ಬನ್ನಿ ಗೈಸ್, ಇವತ್ತು ಚರ್ಮುರಿ ಮಾಡೋಣ. ಬೆಳಗ್ಗೆಯಿಂದೆಲ್ಲ ತುಂಬ ಬೇಜಾನ್ ಕೆಲಸ ಮಾಡಿ ಅಡುಗೆ ಎಲ್ಲ ಮಾಡಿ ಸುಸ್ತಾಗಿದ್ದೀನಿ. ನಮ್ಮ ಅಮ್ಮ ಇವರು ಏನು ಕೆಲಸ ಮಾಡಲ್ಲ, ಬರೀ ಆ ಕಡೆ ಇದೇ ಮಾಡೋದು, ಮತ್ತೆ ಏನು ಕೆಲಸ ಮಾಡೋಕ್ಕಿಲ್ಲ ಇವರಿಗೆ, ನಾನೇ ಮಾಡೋದು ಎಲ್ಲ. ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೀವಿ. ಸೊ ಇವತ್ತೆಲ್ಲ ಇದು ಸ್ವಲ್ಪ ಅವಾಯ್ಡ್ ಮಾಡಿ, ಎಲ್ಲಿನೇನೋ ಇದು ನಡೀತಾ ಇದೆ ಇಲ್ಲಿ ಎಲ್ಲ. ಸೊ ಸ್ವಲ್ಪ ಮೆಸ್ಸಪ್ ಇದೆ. ಸೊ ಇವಾಗ ಗಂಟೆ ಆಯಿತು 6:30. ಸೊ ಮಳೆ ಬರ್ತಾ ಇದೆ. ಸೊ ಅದಕ್ಕೆ ನಾನು ಈಗ ಚರ್ಮುರಿ ಮಾಡೋಣ ಅಂತ ಮಾಡಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಎಣ್ಣೆ ಹಾಕಿದ್ದೀನಿ. ಇದು ಕಡಲೆ ಬೀಜ ಹಾಕಿ ಇದರಲ್ಲಿ ಹುರ್ಕೊಳ್ಳೋಣ ಅಂತ. ಸ್ವಲ್ಪ ಕಮ್ಮಿ ಇಡೋಣ, ಜಾಸ್ತಿ ರೋಸ್ಟ್ ಮಾಡೋದು ಬೇಡ. ಓಕೆ, ಈಗ ಹಿಂಗೆ ಮಾಡಿ ಅಲ್ಲ, ಇದು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಇದು ಸ್ವಲ್ಪ ಚರ್ಮುರಿಯಲ್ಲಿ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ. ಸಾಕಂತ ನೋಡ್ತಾ ಇದ್ದೀನಿ. ಎಲ್ಲ ಹಾಕಿದ್ರೆ ನಮ್ಮಮ್ಮ ಬೈತಾರೆ, ಕಿಚನಲ್ಲಿ ಯಾವಾಗಲೂ ಬರಲ್ಲ, ಬಂದರೆ ಏನಾದರೂ ಖಾಲಿ ಮಾಡಿ ಹೋಗ್ತೀಯ ಅಂತ. ಆಯಿತಾ ನೋಡಿ, ಸ್ವಲ್ಪ ನಾನು ಕಮ್ಮಿ ಇಟ್ಟಿದ್ದೀನಿ. ಗ್ಯಾಸ್ ಕಮ್ಮಿ ಮಾಡಿ, ತುಂಬ ಇದು ಮಾಡಬಾರ್ದು, ಸ್ವಲ್ಪ ಫ್ರೈ ಇದ್ದರೆ ಇದಿರಬೇಕು. ಹಸಿನೂ ಇರಬಾರ್ದು, ಜಾಸ್ತಿ ರೋಸ್ಟು ಮಾಡಬಾರ್ದು. ನೋಡಿ, ಇದು ಕಲರ್ ಬರ್ತಾ ಇದಲ್ಲ, ಇದು ಕರೆಕ್ಟ್ ಇದೆ. ಇದು ಸ್ವಲ್ಪ ಹಿಂಗೆ ಮಾಡಿ ನೋಡಿ, ಇದು ಇದರಲ್ಲೇ ಬಿಟ್ಬಿಡೋಣ. ಸೊ ಇದು ಹಿಂಗೆ ಇದರಲ್ಲೇ ಆಫ್ ಮಾಡಿಬಿಟ್ಟು ಇಟ್ಬಿಡೋಣ. ಸೊ ಎಲ್ಲ ಇದು ಫ್ರೈ ಆಗಿದೆ. ಓಕೆ, ಸೊ ನಾನಿವಾಗ ಗ್ಯಾಸ್ ಆಫ್ ಮಾಡಿ ಇದರಲ್ಲೇ ಬಿಡ್ತೀನಿ. ಇದು ನಾನು ಲಾಸ್ಟಿಗೆ ಹಾಕ್ತೀನಿ. ಸೊ ನಾನು ತೋರಿಸ್ತೀನಿ. ಎಣ್ಣೆಯಿಂದ ನಾನು ತೆಗಿಯಲ್ಲ ಇದು, ಯಾಕಂದರೆ ನನಗಿದು 2 ಯೂಸ್ ಮಾಡ್ತೀನಿ ನಾನು, ಎಣ್ಣೆನೂ ಇದನ್ನು ಚರ್ಮುರಿಗೆ. ಓಕೆ, ಸೊ ಒಂದೊಂದು ಕಡೆ ಜಾಸ್ತಿ ಹೊರಗಡೆ ಸಿಗುತ್ತೆ, ನನಗೆ ಅದು ಇಷ್ಟ ಆಗೋಲ್ಲ. ಸೊ ನಾನೇನು ಮಾಡ್ತೀನಿ, ಅದು ನನಗೆ ತುಂಬ ಇಷ್ಟ, ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಸೊ ನೆಕ್ಸ್ಟ್ ಇವಾಗ ನಾವು ಆನಿಯನ್ ಕಟ್ ಮಾಡೋಣ, ಈರುಳ್ಳಿ ಕಟ್ ಮಾಡೋಣ, ಟಮಾಟೆನ ಕಟ್ ಮಾಡೋಣ. ಸೊ ಅದು ನಾನು ತೋರಿಸ್ತೀನಿ. ಓಕೆ, ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಇದು ಚೆನ್ನಾಗಿ ಹಾಕೋಣ. ಆಮೇಲೆ ಇದು ಒಂದು ಕೈಕು ಆಮೇಲೆ ಗೈಸ್ ನೀರುಳ್ಳಿ ಹಚ್ಕೊಳ್ಳೋಣ. ಕಲರ್ ಹಚ್ಚು. ಇದರೆಲ್ಲ ಈರುಳ್ಳಿ ಕಟ್ ಮಾಡೋಣ. ನಾನು ಇಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನನಗೆ ಟೊಮೆಟೊ ಜಾಸ್ತಿ ಇಷ್ಟ ಚೆನ್ನಾಗಿರಲಿ. ಇದನ್ನು ಕಟ್ ಮಾಡ್ತೀನಿ. ನೀವು ಕಟ್ ಮಾಡೋದು ನೀವು ಕಟ್ ಮಾಡ್ಕೊಬೋದು. ಇವಾಗ ಯಾರಿಗಾದ್ರೂ ಕಟ್ ಮಾಡಿಕೊಡಿ ಅಂತ ಹೇಳಿದರೆ ನಮ್ಮಮ್ಮ ಹೇಳ್ತಾರೆ, ನಿಮಗೊಬ್ರು ಕೆಲಸ ಮಾಡಿದರೆ ಹಿಂದ್ಗಡೆ ಒಂದು 4 ಜನ ಆಳಿರಬೇಕು ಅಂತ. ಏನೋ ಇದನ್ನ ಹೇಳ್ತಾರೆ, ಅದೇನು ಕೆಲಸಕ್ಕೆ ಆಳು ಹೆಲ್ಪ್ ಮಾಡೋಕ್ಕೆ ಯಾರಾದರೂ ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೆಂಗಾದ್ರೂ ಮಾಡಿಕೊಂಡೆ. ಸೊ ನಾನು ಫೈನಲಾಗಿ ನಿಮ್ಗೆ ತೋರಿಸ್ತೀನಿ. ಸೊ ಇದು ಫೈನಲಾಗಿ ನಾನು ಎಲ್ಲ ಕಟ್ ಮಾಡಿಕೊಂಡೆ. ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಮ್ರಾ ಇದ್ರ ಮೇಲೆ ಬಿತ್ತು. ಓಕೆ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇದೊಂದು ಸ್ವಲ್ಪ ಬೇರೆ ಇದಕ್ಕೆ ತೆಗೆದುಕೊಳ್ಳೋಣ. ಓಕೆ, ಇದು ಸಪ್ರೇಟಾಗಿ ತೆಗೆದಿದ್ದೀನಿ. ನಾನು ಹೇಳಿದ್ನೆಲ್ಲ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಇದೇ ಥರ. ಸೊ ನೋಡಿ, ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಹಾಗೆ ಆಫ್ ಮಾಡಿಬಿಟ್ಬಿಟ್ಟಿದೆ. ಬಿಸಿ ಇತ್ತು ಆಯಿಲ್, ಸೊ ಅದರಲ್ಲೇ ಜಾಸ್ತಿ ಇನ್ನೂ ಸ್ವಲ್ಪ ಡಾರ್ಕ್ ಆಗಿದೆ ಅಷ್ಟೇ. ಸೊ ಇದಕ್ಕೆ ಪಾತ್ರೆ ತಗೊಳ್ಳೋಣ. ರೌಂಡ್ ನಿಮಗೆ ಯಾವುದು ಇಷ್ಟ ಆಗುತ್ತೆ, ನಿಮಗೆ ಯಾವುದು ಹಾಕೋಣ. ನಾನು ಬೇಕು ಚರ್ಮುರಿ ಇದಕ್ಕೆ ನಾನು ಗಟ್ಟಿ ಮಾಡ್ತೀನಿ. ಅದರಲ್ಲಿ ಇವಾಗ ಫಸ್ಟು ಈರುಳ್ಳಿ ಹಾಕುವ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕುವ, ಇದು ಎಣ್ಣೆ ಮತ್ತು ಇದು ಇದರಲ್ಲಿ ಹಾಕೊಳ್ಳೋಣ. ನಾನು ಇವಾಗ ಲಾಸ್ಟಿಗೆ ಟೊಮೆಟೊ ಹಾಕ್ತೀನಿ, ಯಾಕಂದರೆ ಟೊಮೆಟೊ ಬೇಗ ಹಾಕಿದರೆ ಸ್ವಲ್ಪ ನೀರು ಬಿಟ್ಬಿಡುತ್ತೆ, ಕ್ರಿಸ್ಪಿ ಇರಲ್ಲ, ಅಂದರೆ ಮುರು ಇರಲ್ಲ ಅಂತ ಹೇಳಿ. ಹಾಕೋಣ ಇವಾಗ ಮೆಣಸಿನ ಪುಡಿ. ನಿಮಗೆ ಬೇಕಾದರೆ ಮೆಣಸಿನಕಾಯಿನೂ ಹಾಕ್ಬೋದು, ಮೆಣಸಿನ ಪುಡಿನೂ ಹಾಕ್ಬೋದು. ಸೊ ನಾನಿಲ್ಲಿ ಮೆಣಸಿನ ಪುಡಿ ಹಾಕ್ತಿದ್ದೀನಿ, ಯಾಕಂದರೆ ನಾನು ಖಾರ ಜಾಸ್ತಿ ತಿನ್ನಲ್ಲ. ಲಾಸ್ಟಿಗೆ ಗೈಸ್ ಉಪ್ಪಿಲ್ಲ ಅಂದರೆ ಏನಿಲ್ಲ, ಸೊ ಉಪ್ಪು. ಸೊ ನೀವು ನಿಮ್ಮ ಇಷ್ಟ ಆದಂಗೆ ನಿಮಗೆ ಎಷ್ಟು ರುಚಿಗೆ ಬೇಕು, ನಿಮ್ಮ ರುಚಿಗೆ ಎಷ್ಟು ತುಪ್ಪ ಅಲ್ಲ ಸಾರಿ
ನಿಮ್ಮ ರುಚಿಗೆಷ್ಟು ತುಪ್ಪು ಅಲ್ಲ ಸಾರಿ ತಪ್ಪಲ್ಲ ಉಪ್ಪು ಹಾಕಿ. ಓಕೆ, ಇಷ್ಟೇ ಸಿಂಪಲ್ ಇತ್ತು ಗೈಸ್. ಇದು ನನ್ನ ರೆಸಿಪಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಇನ್ನು ನೀವು ನನಗಿಂತ ಚೆನ್ನಾಗಿ ಮಾಡಿರ್ಬೋದು, ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಇದು ನನ್ನ ಸಿಂಪಲಾಗಿ ಈಸಿಯಾಗಿ ಇವಾಗ ಒಳ್ಳೆ ಮಿಕ್ಸ್ ಮಾಡುವ. ಸ್ಟ್ರೀಟ್ ಫುಡಲ್ಲಿ ಎಲ್ಲ ಸಿಕ್ಕಿದ್ರೆ ಸ್ವಲ್ಪ ಖಾರ ಕಮ್ಮಿನೇ ಮಾಡಿದ್ದೀನಿ. ಆ ಕಡೆ ನಾನು ಹೇಳ್ದಣ ನಮ್ಮಲ್ಲಿ ಕಮ್ಮಿನೇ ತಿಂತಾರೆ ಅಂತ ಕಮ್ಮಿನೇ ಇಟ್ಟಿದ್ದೀನಿ. ಸ್ಮೆಲ್ ಬರ್ತಾಯಿದೆ. ಸ್ಮೆಲ್ ಅಂದರೆ ಒಳ್ಳೆ ಚರ್ಮುರಿ ಸ್ಮೆಲ್ಲು. ಸೊ ಫೈನಲಾಗಿ ಇದೆ ಗೈಸ್ ಚರ್ಮುರಿದು. ಬನ್ನಿ ಸರ್ವ್ ಮಾಡೋಣ. ಸೊ ಎಲ್ಲರಿಗೂ ಕೂಡ ಮುಂಚೆ ಸ್ವಲ್ಪ ನೀವೇ ತಿನ್ಕೊಂಡು ಟೇಸ್ಟ್ ಮಾಡಿ. ಯಾಕಂದರೆ ಮಾಡೋ ಕಷ್ಟ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಯಾಕಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕಿತ್ತು, ಇನ್ನೂ ಸ್ವಲ್ಪ ಅದಾಗಬೇಕು ಅಂತಾರಲ್ಲ. ಅದಕ್ಕೆ ಸೂಪರಾಗಿದೆ. ಸೊ ಇವಾಗ ನಾವು ಸರ್ವ್ ಮಾಡೋಣ. ನಾನು ಮಕ್ಕಳಿಗೋಸ್ಕರ ಸ್ವಲ್ಪ ಸ್ಟ್ರೀಟ್ ಫುಡ್ ಫೀಲ್ ಮಾಡ್ಸೋಕ್ಕೆ ನಾನು ಪ್ಲೇಟಲ್ಲಿ ಕೊಡ್ತಾ ಇಲ್ಲ, ಇದರಲ್ಲಿ ಕೊಡ್ತಾ ಇದ್ದೀನಿ ಸೀದಾ. ಸೊ ವೇಸ್ಟ್ ಪೇಪರ್ ಅಂತ ತಗೊಳ್ಳಿ ನಿಮ್ಮ ಹತ್ರ ಇದ್ದರೆ, ಇಲ್ಲ ನ್ಯೂಸ್ ಪೇಪರ್ ವೇಸ್ಟ್ ಯಾವುದಾದ್ರೂ ಇದ್ದರೆ ಅಂಗಡಿಯಲ್ಲಿ ಕಟ್ಕೊಡ್ತಾ ಇಲ್ಲ ಹಾಗೆ ನೋಡಿ. ಓಕೆ, ಸಿಂಪಲ್ ಆಗಿದೆ. ಇದರಲ್ಲಿ ನಾವು ಸರ್ವ್. ಓಕೆ, ಸೊ ಮನೆಗೆ ಮಾಡಿರೋದು ಚರ್ಮುರಿ ಹೆಲ್ದಿಯಾಗಿರುತ್ತೆ. ಸೊ ಟೇಸ್ಟ್ ಮಾಡೋಣ. ನೋಡಿ ಟೇಸ್ಟ್ ಮಾಡಿದ್ದೀನಿ, ಇನ್ನೊಂದು ನಿಮಗೋಸ್ಕರ ಟೇಸ್ಟ್ ಮಾಡ್ಕೊಳ್ತೀನಿ. ಅವಸಂಗ ನೀವು ಮಾಡ್ತೀನಿ. ಮಳೆ ಇದೆ ಹೊರಗಡೆ ತುಂಬ, ಅಂದರೆ ಈ ಕ್ಲೈಮೇಟಿಗೆ ಮಾಡಿ ತಿನ್ನಿ. ನೀವು ತಿನ್ನಿ, ಮನೆಯವ್ರಿಗೂ ತಿನ್ನಿ ಕೊಡಿ. ಸೊ ನೋಡಿದರೆ ಎಲ್ಲರಿಗೂ ಕೊಡೋಣ. ಸೊ ಬೈ ಬಾಯ್.